ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಶಿಡ್ಲಘಟ್ಟದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆದ ಬಕ್ರೀದ್ ಹಬ್ಬದ ಸಂಭ್ರಮ, ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರುವ ಬಕ್ರೀದ್ ಹಬ್ಬವನ್ನು ಇಂದು ಶಿಡ್ಲಘಟ್ಟ ನಗರದಲ್ಲಿ ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು. ನಗರದ ಬೈಪಾಸ್ ರಸ್ತೆಯಲ್ಲಿರುವ ನೀಲಾದ್ ಭಾಗ್ ಈದ್ಗಾ ಮೈದಾನದಲ್ಲಿ ನೂರಾರು ಮುಸ್ಲಿಂ ಬಾಂಧವರು ಒಂದೆಡೆ ಸೇರಿ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಬೆಳಗ್ಗೆ ನಗರದ ಜಾಮಿಯಾ ಮಸೀದಿಯಿಂದ ಸಂಪ್ರದಾಯಬದ್ಧವಾಗಿ ಮೆರವಣಿಗೆ ಆರಂಭವಾಯಿತು. ಭಕ್ತರು ಘೋಷಣೆಗಳನ್ನು ಕೂಗುತ್ತಾ ಸೌಹಾರ್ದತೆಯ ಮೆರವಣಿಗೆಯ ಮೂಲಕ ಈದ್ಗಾ ಮೈದಾನಕ್ಕೆ ತಲುಪಿದರು. ಅಲ್ಲಿ ನಾಡಿನ ಶಾಂತಿ, ಸೌಹಾರ್ದತೆ ಮತ್ತು ಸಮೃದ್ಧಿಗಾಗಿ ವಿಶೇಷ ದುವಾ ಅಥವಾ ಪ್ರಾರ್ಥನೆಯನ್ನು ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಜಾಮಿಯಾ ಮಸೀದಿಯ ಧರ್ಮಗುರುಗಳಾದ ಹಜರತ್ ನಜರ್ ಸಲಾಮಿ ಅವರು ಹಬ್ಬದ ವಿಶೇಷತೆಯನ್ನು ವಿವರಿಸಿದರು. ಬಕ್ರೀದ್ ಹಬ್ಬವು ಕೇವಲ ಆಚರಣೆಯಲ್ಲ, ಅದು ತ್ಯಾಗ, ಪರಸ್ಪರ ಸಹೋದರತ್ವ ಮತ್ತು ಮಾನವೀಯ ಮೌಲ್ಯಗಳನ್ನು ಸಮಾಜಕ್ಕೆ ಸಾರುವ ದೊಡ್ಡ ಸಂದೇಶ ಎಂದು ತಿಳಿಸಿದರು. ಕಾರ್ಯಕ್ರಮಕ್ಕೆ ಭೇಟಿ ನೀಡಿದ ಶಿಡ್ಲಘಟ್ಟದ ಶಾಸಕರಾದ ಬಿಎನ್ ರವಿಕುಮಾರ್ ಅವರು ಮುಸ್ಲಿಂ ಬಾಂಧವರಿಗೆ ತಬ್ಬಿಕೊಂಡು ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ನಂತರ ಮಾತನಾಡಿದ ಅವರು, ನಮ್ಮ ಸಮಾಜದ ಶಕ್ತಿ ಇರುವುದೇ ಸೌಹಾರ್ದತೆ ಮತ್ತು ಸಹಬಾಳ್ವೆಯಲ್ಲಿ, ಎಲ್ಲರೂ ಒಟ್ಟಾಗಿ ಪ್ರೀತಿಯಿಂದ ಬಾಳೋಣ ಎಂದು ಆಶಿಸಿದರು. ಈ ಸಂಭ್ರಮದಲ್ಲಿ ಜಮೆ ಮಸೀದಿಯ ಅಧ್ಯಕ್ಷ ಎಚ್ಎಸ್ ರಫೀಕಾ ಅಹಮದ್, ರಹಮತ್ ಉಲ್ಲಾ, ಬಂಕ್ ಮುನಿಯಪ್ಪ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಮತ್ತು ನಗರಸಭೆಯ ಮಾಜಿ ಸದಸ್ಯರು ಭಾಗವಹಿಸಿದ್ದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ನಡುವೆ ಅತ್ಯಂತ ಶಿಸ್ತಿನಿಂದ ಹಬ್ಬದ ಆಚರಣೆ ಸಂಪನ್ನಗೊಂಡಿತು. ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಸ್ಲಿಂ ಸಮುದಾಯದ ಬಂಧುಗಳು ಇವತ್ತು ಈ ಒಂದು ಬಕ್ರೀದ್ ಹಬ್ಬ ಭಾಳಷ್ಟು ಪವಿತ್ರವಾಗಿರ್ತಕ್ಕಂಥ ಒಂದು ಹಬ್ಬವಾಗಿದ್ದು, ಈ ಒಂದು ಹಬ್ಬದ ವಿಶೇಷ ಏನಿವತ್ತು ಪ್ರತಿಯೊಬ್ಬರು ಇವತ್ತು ದಾನ ಮಾಡ್ತಕ್ಕಂಥದ್ದು, ಬಡವರಿಗೆ ಈ ಒಂದು ಹಬ್ಬ ಭಾಳಷ್ಟು ದೊಡ್ಡ ಹಬ್ಬ ಇವತ್ತು ಇಡೀ ನಮ್ಮ ಜಗತ್ತಿನಲ್ಲಿ. ವಿಶೇಷವಾಗಿ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಆತ್ಮೀಯ ಮುಸಲ್ಮಾನ್ ಬಂಧುಗಳು ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ನಮ್ಮ ಶಿಡ್ಲಘಟ್ಟ ಈದ್ಗಾದಲ್ಲಿ ಇವತ್ತು ಪ್ರಾರ್ಥನೆಯನ್ನು ಮಾಡಿ ಈ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಸ್ಲಿಂ ಸಮುದಾಯ ಬಂಧುಗಳಿಗೆ ಆ ಭಗವಂತನ ಒಳ್ಳೇದು ಮಾಡಲಿ, ಎಲ್ಲರೂ ನೆಮ್ಮದಿಯಿಂದ ಬದುಕಲಿ ಅಂತೇಳಿ ಭಗವಂತನಲ್ಲಿ ಇವತ್ತು ನಾವು ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತು ನಮ್ಮ ಏನಿವತ್ತು ಈ ರಾಜ್ಯದಲ್ಲಿ ಇವತ್ತು ಮುಸ್ಲಿಂ ಸಮುದಾಯದವರು ಇವತ್ತು ಈ ಒಂದು ಹಬ್ಬ ವಿಶೇಷವಾಗಿ ಇವತ್ತು ಆಚರಣೆ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಈ ತಾಲೂಕಿನ ಶಾಸಕರು ಪ್ರತಿಯೊಬ್ಬ ಹಬ್ಬಕ್ಕೂ, ರಂಜಾನ್ ಆಗಲಿ ಬಕ್ರೀದ್ ಆಗಲಿ, ಎಲ್ಲರೂ ಖುಷಿನಲ್ಲಿ ನಾವು ಮಾಡೋ ಟೈಮ್ನಲ್ಲಿ ಬಂದು ಖುಷಿ ಹಂಚ್ಕೊಂಡು ನಮಗೆ ಗೌರವ, ಅವ್ರಿಗೂ ಗೌರವ ಕೊಡ್ತಾರೆ. ಅವ್ರ ದೇವರು ಅವ್ರ ಜನಗಳ ಸೇವೆ ಮಾಡಿ ಎಲ್ರಿಗೂ ಖುಷಿ ಹಮ್ಮಿಕೊಳ್ತಾ ದೇವರು ಅವ್ರು ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಆ ಮನಸ್ಸು ಅವ್ರು ಕೊಳ್ಳಿ ಅಷ್ಟೇ. के साथ आएगा, अपने खूनों के साथ आएगा, अपने सुल्फों अपने खूनों के साथ आएगा, अपने बालों के साथ आएगा, अपने सींगों के साथ आएगा। फिर आका ने इरशाद फरमाया, ये जानवर